ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ಕುದುರೆ ಯಾರು? ಸಮರ್ಥ. ಸರ್ ಏನ್ ಹಿಂಗೆ ಡೈರೆಕ್ಟ್ ಇಟ್ ಹೊಡೆದ್ರಲ್ಲ? ಡೈರೆಕ್ಟ್ ಇಟ್ ಕೊಡೋದೇನಿಲ್ಲ ಸಹ. ಶಿವಶಂಕರಪ್ಪ ಇಲ್ಲೇ ಹುಟ್ಟು ಬೆಳೆದಿರೋದು ಇದೇ ಏರಿಯಾದಾಗೆ. ಇದು ರೈಲಳಿಯಿಂದ ಕೆಳಗೆ ಬಂದವರೆಲ್ಲ ಹಳೆ ಊರು ಅಂತ ತಿಳ್ಕೊಂತಾರ. ಹಳೆ ಊರಾಗ ಅವಾಗ ಕಾಲೇಜ್ ಮಾಡಕ್ ಆಗ್ತಿದ್ದಿಲ್ಲ. ಹಳೆ ಊರವರೆಲ್ಲ ಮತ್ತೆ ಗೌರ್ಮೆಂಟ್ ಹೈಸ್ಕೂಲಿಗೆ ಹೋಗ್ಬೇಕಾಗಿತ್ತವ 60 ವರ್ಷದಿಂದ. ಬಿಜೆಪಿನ ಗೆಲ್ಲೋದು. ಸರ್ ಕೆಲವು ಕಡೆ ಕೇಳ್ಪಟ್ಟಂಗೆ 50-50 ಇದೆ ಅಂತ ಹೇಳ್ತಾರೆ. ನಿಮ್ಮ ಒಂದು ಅಭಿಪ್ರಾಯ? ಏನಿಲ್ಲ, ಯುವಕ ಅದನ ಬಡವ ಬಡವ ಶ್ರೀಮಂತನ ಬಗ್ಗೆ ಹೋರಾಟ ಇದು. ನಿಮ್ಮ ಒಲವು ಯಾರಿಗೆ? ಸಮಾನತೆ ಸಂಕೇತ ಸಮರ್ಥ ಅವರು. ವಾವ್, ಇನ್ನೊಂದ್ ಸರಿ ಹೇಳಿ. ಸಮಾನತೆ ಸಂಕೇತ ಸಮರ್ಥ ಅವರು. ಈಗ ಹಂಗೆ ನಡ್ಕೊಂಡು ದುಗ್ಗಮ್ಮ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಹೆಂಗಿದೆಪ್ಪ ಅಂದ್ರೆ ಹಿಂಗೂ ಹೇಳ್ತವ್ರೆ ಹಿಂಗೂ ಹೇಳ್ತವ್ರೆ. ಈಗ ನಾನು ನಮ್ಮ ದಾವಣಗೆರೆಯ ವಿಶ್ವಕರ್ಮ ಸಮಾಜ ಶ್ರೀ ಕಾಳಿಕಾ ದೇವಿ ದೇವಸ್ಥಾನ, ಶ್ರೀ ಕಾಳಿಕಾಂಬ ವಿಶ್ವಕರ್ಮ ಕಲ್ಯಾಣ ಮಂಟಪ, ಈ ಒಂದು ದೇವಸ್ಥಾನದ ರೋಡ್ ಅಲ್ಲಿ ನಾನು ದುಗ್ಗಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಇಲ್ಲಿನ ಜನತೆಯ ಒಲವು ಯಾರಿಗಿದೆ ಏನು ಎಲ್ಲ ಕೇಳ್ಕೊಂತ ಹೋಗೋಣ. ಸಾಕಾಗಿದೆ, ಒಂಥರ 50-50 ಒಪಿನಿಯನ್. ನೋಡೋಣ, ಜನ ಚೆನ್ನಾಗಿ ಸ್ಪಂದಿಸ್ತಾ ಇದಾರೆ. ಕೆಲವರು ಮಾತಾಡ್ತಾರೆ, ಕೆಲವರು ಮಾತಾಡ್ತಾ ಇಲ್ಲ. ನೋಡೋಣ ಎಲ್ಲ. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಕೊಟ್ಟರು ಜೋಳಿ ಜಯಣ್ಣ. ಸರ್ ಇನ್ನು 9ನೇ ತಾರೀಕು ಉಪಚುನಾವಣೆ ಇದೆ ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ಕುದುರೆ ಯಾರು? ಈಗ ಇಬ್ಬರಿಗೂ ಸಮ ಇರೋದ್ರಿಂದ ಹೇಳಕ್ ಆಗೋದಿಲ್ಲ. ಆದ್ರೆ ಏನೋ ಶಾಮನೂರು ಸಮರ್ಥಂದು ಬಾರಿ ಹೇಳ್ತಾ ಇದಾರೆ ಸುತ್ತಮುತ್ತಲು, ಅವರು ಗೆಲ್ಬಹುದು. ಅಥವಾ ಅದು ಈಗ ಇಲ್ಲಿವರೆಗೂ ದಾವಣಗೆರೆ ಭದ್ರಕೋಟೆ ಆಗಿದೆ. ಕಾಂಗ್ರೆಸ್ ನ ಭದ್ರಕೋಟೆ. ಅದನ್ನ ಹೊಡಿಬೇಕು ಅಂತಾನ ಇವರು ಬಿಜೆಪಿ ಭಾರಿ ಕಷ್ಟ ಪಡ್ತಾ ಇದಾರೆ. ತಾರೀಕು ಗೊತ್ತಕತ್ತೆ ಅದು ರಿಸಲ್ಟ್ ಬಂದಿದೆ. ಹೌದೌದೌದು. ಅಂದ್ರೆ ಎಲ್ಲ ಕಡೆ 50-50 ಅಂತ ಹೇಳ್ತಾರೆ. ಹಾಗೇನೆ ಈ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಲೇಜುಗಳು, ಒಳ್ಳೆ ಕಾಲೇಜುಗಳಿಲ್ಲ, ಸ್ಕೂಲ್ಗಳಿಲ್ಲ, ಹಾಸ್ಪಿಟ್ಲ್ಗಳಿಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಅದೇನಿಲ್ಲ, ಇದು ರೈಲಳಿಯಿಂದ ಕೆಳಗೆ ಬಂದವರೆಲ್ಲ ಹಳೆ ಊರು ಅಂತ ತಿಳ್ಕೊಂತಾರ. ಹಳೆ ಊರಾಗ ಅವಾಗ ಕಾಲೇಜ್ ಮಾಡಕ್ ಆಗ್ತಿದ್ದಿಲ್ಲ. ಹಳೆ ಊರವರೆಲ್ಲ ಮತ್ತೆ ಗೌರ್ಮೆಂಟ್ ಹೈಸ್ಕೂಲಿಗೆ ಹೋಗ್ಬೇಕಾಗಿತ್ತವ 60 ವರ್ಷದಿಂದ. ಈಗ ನೋಡಿ, ಇಲ್ಲಿ ಎದುರಿಗೆ ವಿನಾಯಕ ಕಾನ್ವೆಂಟ್ ಇದೆ. ಈಗ ಒಂದೊಂದು ಏರಿಯಾದಾಗ ಒಂದೊಂದು ಬೇಕಾದಂತ ಕಾನ್ವೆಂಟ್ಗಳು, ಸ್ಕೂಲ್ಗಳು ಎಲ್ಲ ಬಂದಿದ್ದವು. ಅಲ್ಲಿ ಹೋಗ್ರಿ, ಯಾವ್ದು ಬೂದ ಹೋಗ್ತೇವಲ್ಲ, ರಾಜ್ಕುಮಾರ್ ಹೈಸ್ಕೂಲ್ ಇದೆ ಅಲ್ಲಿ 2 ಹೈಸ್ಕೂಲ್ಗಳು ಅದಾವ. ಎಲ್ಲಾ ಕಡೆಯಿಂದ ಇದಾಗಿದೆ. ನೀರಿನ ತತ್ವಾರ ಇದ್ದದ್ದೇ ಏನ್ರಿ. ಈಗೆಲ್ಲ ಜಲ್ ಜೀವನ್ ಮಿಷನ್ ಆಗ್ತಾ ಇದಾರೆ, ನೀರಿಗೇನು ಒಂದು ಕೋತ ಆಗ್ತಾ ಇಲ್ಲ ಅಂತ ಹೇಳ್ಬೋದು ನಾವು. ಯಾವ್ದೇ ಒಂದು ಕ್ಯಾಂಡಿಡೇಟ್ ಬರ್ಲಿ, ಈ ಒಂದು ಕ್ಷೇತ್ರನ ಅಭಿವೃದ್ಧಿ ಮಾಡುವಂತ ಕ್ಯಾಂಡಿಡೇಟ್ ಬರ್ಲಿ ಅಂತ ಹೇಳ್ತೀರಾ? ಹೌದೌದೌದೌದು, ಯಾರು ಬರ್ಬೇಕು. ಹಂಗಾದ್ರೆ ಇಂಪ್ರೂವ್ಮೆಂಟ್ ಆಗೋದು. ಕಸನೇ ಇಲ್ಲೇ ಐತ್ ನೋಡ್ರಿ. ನಮ್ಮ ಇಲ್ಲೇ ಇದು 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 ಯಾವ ಭಾಗ ಗೊತ್ತಾ? ಕಾಳಿಕಾ ದೇವಸ್ಥಾನದ ಹಿಂಭಾಗ. ಇದು ಹಿಂಭಾಗದಲ್ಲಿ 2 ಇಲ್ಲೇ ಪಕ್ಕದಲ್ಲೇ ಅದಾವ. ರಾತ್ರಿ ಗೊತ್ತಿಲ್ದಂಗ ಹಾಕೋಗ್ಬಿಡ್ತಾರ. ಕಾಳಿಕಾ ದೇವಿ ದೇವಸ್ಥಾನ ಐತಲ್ಲ, ಆ ಬಲಭಾಗದಲ್ಲಿ ಬೇರೆ ಕಡೆ ತಂದ್ ಇಲ್ಲಿ ಹಾಕಿಬಿಡ್ತಾರ. ಅದನ್ನ ಮುನ್ಸಿಪಾಲಿಟಿ ಲಾರಿಯರ್ ಮಾತ್ರ ಒಯ್ಬೇಕು. ಪ್ರೈವೇಟ್ ಲಾರಿಯರ್ ನಮಗೆ ಏನಾಗೈತಿ ಹೇರ್ಕೊಂಡು ಹೋಗಂತಾರ. ಅವ್ರಿಗೆ ಬೇಕಾದ್ರೆ ಒಂದ್ 500 ಕೊಟ್ರಿ ಹೇರ್ಕೊಂಡು ಹೋಗ್ತಾರ. ಒಪ್ಪಿಗೆತ್ತೀರ? ಬಟ್ ತುಂಬಾ ಚೆನ್ನಾಗಿ ಮಾತಾಡಿದ್ರ, ಧನ್ಯವಾದಗಳು. ಓ ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಬಕ್ಕೇಶ್. ಬಕೇಶ್ ಅಣ್ಣರೇ, ಈ ಒಂದು ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಿಕ್ಕಾಪಟ್ಟೆ ರಂಗೇರ್ತಾ ಇದೆ. ಈ ಒಂದು ಉಪಚುನಾವಣೆಯಲ್ಲಿ ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ಕುದುರೆ ಯಾರು? ಸಮರ್ಥ. ಸರ್ ಏನ್ ಹಿಂಗೆ ಡೈರೆಕ್ಟ್ ಇಟ್ ಹೊಡೆದ್ರಲ್ಲ? ಡೈರೆಕ್ಟ್ ಇಟ್ ಕೊಡೋದೇನಿಲ್ಲ ಸಹ. ಶಿವಶಂಕರಪ್ಪ ಇಲ್ಲೇ ಹುಟ್ಟು ಬೆಳೆದಿರೋದು ಇದೇ ಏರಿಯಾದಾಗೆ, ಆನೆಕೊಂಡಪೇಟೆ. ಅವರು ಮಾಡಿರೋ ಕೆಲಸ ಬಹಳ ಕೆಲಸ ಮಾಡಿದ್ರು ನೋಡ್ರಿ. ಇವೆಲ್ಲ 25 ವರ್ಷದ ರೋಡ್ ಇವು ಸರ್. 2000 ಇಸ್ವಿ ಮಾಡಿರೋ ಇವೆಲ್ಲ ರೋಡ್ಗಳು, ಟಾರು ಏನಾದ್ರು ಆಗ್ಯಾವ್ರೆ? ಎಲ್ಲ ಚೆನ್ನಾಗ್ ನೋಡ್ರಿ. ಈಗ ನೀವು ಅಡ್ಡಾಡ್ತಿರ ಎಲ್ಲಾ ಕಡೆಗೆ. ಇದು 10ನೇ ವಾರ್ಡ್ ಅಷ್ಟು ಅವರೇ ಮಾಡ್ಸಿರ ಸರ್. ಅವ್ರ ಮನೆ 10ನೇ ವಾರ್ಡ್ನಾಗೆ ಬರೋದು. ಆಮೇಲೆ ಆಶ್ರಯ ಯೋಜನೆ ಮನೆ ಕೊಟ್ಟಿದ್ದಾರೆ. ಎಷ್ಟೇ ಕಮ್ಮಿ 12-13 ಸಾವಿರ ಜನ, 13 ಸಾವಿರ ಮನೆ ಕೊಟ್ಟಿದ್ದಾರೆ. ಆಮೇಲೆ ಯಾರು ಹೋದ್ರು ಆಮೇಲೆ ಹೆಚ್ಚಿನ ರೀತಿಯಾಗಿ ದುಡ್ಕೊಂಡ್ ತಿನ್ನಕ್ ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿದಾರೆ ಸರ್. ಒಳ್ಳೆ ಮನುಷ್ಯರು ಅದಾರೆ, ಯಜಮಾನ್ರು ಒಳ್ಳೇದಿದ್ರು.
ಹಂಗೆ ಅವ್ರ ಮಗ SS ಮಲ್ಲಿಕಾರ್ಜುನ್ ಅದೇ ಟೈಪ್ ಎಲ್ಲಾ ಕಡೆಗೂ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲಾ ಇಡೀ ಆಲ್ಮೋಸ್ಟ್ ಉತ್ತರ ದಕ್ಷಿಣ ಎರಡು ಕಡೆಗೂ ಮಾಡಿದ್ದಾರೆ. ಚೆನ್ನಾಗಿದೆ ಸಿಟಿ ಇವಾಗ ನೋಡ್ತಿರಲ್ಲ ಸರ್. ಆದ್ರೆ ಕೆಲವು ಕಡೆ ನಾನು ಕೇಳ್ದಂಗೆ ಈ ಒಂದು ದಕ್ಷಿಣ ಭಾಗದಲ್ಲಿ ಒಳ್ಳೆ ಸ್ಕೂಲ್ಗಳಿಲ್ಲ, ಕಾಲೇಜುಗಳಿಲ್ಲ, ಹಾಗೇನೆ ಒಳ್ಳೆ ಹಾಸ್ಪಿಟಲ್ ಇಲ್ಲ ಅಂತ ಹೇಳ್ತಿದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದ್ರ ಬಗ್ಗೆ ಇವಾಗೆ ಇರ್ಬೋದು ಸರ್. ಇವಾಗ ನಾವು ಅವ್ರಿಗೆ ಹೇಳಿ ಈಗೇನು ಸಮರ್ಥ ಅವರು ಬಂದ್ರೆ ಅದ್ರ ಬಗ್ಗೆ ಬಹಳ ಇದನ್ ಮಾಡಿ ಹೇಳಿ ಮಾಡಿಸ್ಬೇಕು ಸರ್ ಅಷ್ಟೇ. ಮಾಡಿಸ್ತೀರಾ? ಮಾಡಿಸ್ಬೇಕು. ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿದಿರಾ. ಹ್ಞೂ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಅಚ್ಚೋತಪ್ಪ. ಸರ್ ಈಗ ಇನ್ನೇನು 9ನೇ ತಾರೀಕು ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ ಇದೆ. ಈ ಒಂದು ಉಪ ಚುನಾವಣೆಯಲ್ಲಿ ಗೆಲ್ಲೋರು ಯಾರು ಸರ್? ಬಿಜೆಪಿನ ಗೆಲ್ಲೋದು ಸರ್. ಕೆಲವು ಕಡೆ ಕೇಳ್ಪಟ್ಟಂಗೆ 50-50 ಇದೆ ಅಂತ ಹೇಳ್ತಾರೆ. ನಿಮ್ಮ ಒಂದು ಅಭಿಪ್ರಾಯ? ಏನಿಲ್ಲ, ಯುವಕ ಅದನ ಬಡವ ಶ್ರೀಮಂತನ ಬಗ್ಗೆ ಹೋರಾಟ ಇದು. ಅವರು ಕೋಟ್ಯಾಧಿಪತಿಗಳು ಅವ್ರು ಎದ್ದೇಳೋದ 1 ಗಂಟೆ 2 ಗಂಟೆ ಮಧ್ಯಾಹ್ನ ಎದ್ದೇಳ್ತಾರ. ಜನಗಳು ಅವ್ರ ಮನೆ ಬಾಗಿಲಿ ಕೆಲ್ಸಗಳು ಕೇಳಕ್ ಹೋಗಕ್ಕಾಗೋದಿಲ್ಲ. ಯಾರಿಗಾರ ಹೋಗ್ಬೇಕು ಅಂತಂದ್ರು ಅವ್ನ್ ಯಾರು ಹಿನ್ನೆಲೆ ಇರ್ತಾನ ಅವನ ಮುಖಾಂತರ ಹೋಗಿ ಅವ್ರಿಗೆ ಕಾಣ್ಬೇಕು. ಶ್ರೀನಿವಾಸ್ ದಾಸರಪ್ಪ ಅನ್ನಪ್ಪ ಅಂದ್ರ ನಮ್ಮಂಗ ಸಾಮಾನ್ಯವನ. ಅವ್ರ ಮನೆಗೆ ಹೋಗ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಕೆಲ್ಸಗಳು ಏನಾದ್ರು ಕುಂದಕ್ಕೆ ಬರ್ತಾ ಇದ್ರಿ ಕೇಳ್ಕೋಬಹುದು. ಆ ದೃಷ್ಟಿಯಲ್ಲಿ ಬಿಜೆಪಿ 100% ಗೆಲ್ತದೆ. ಸರ್ ಹಾಗೇನೆ ಈ ಒಂದು ದಕ್ಷಿಣ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಗಳು ಆಗಿಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಭಿವೃದ್ಧಿ ಎಲ್ಲ ಶೂನ್ಯ ರೀ. ಶಿವಶಂಕರಪ್ಪ ಅವ್ರು 3 ಬಾರಿ ಗೆದ್ರು. ಅಭಿವೃದ್ಧಿ ಶೂನ್ಯ. ಇವು ಆಗಿರೋ ಕೆಲಸಗಳು ಏನದಾವಲ್ಲ ಎಲ್ಲ ಕೇಂದ್ರ ಸರ್ಕಾರ ಸ್ಮಾರ್ಟ್ ಸಿಟಿ ಕೆಲಸಗಳು. ಇವರು ನಮ್ ಕೆಲಸ ನಾವ್ ಮಾಡಿದೇವಿ ಅಂತ ಯಾರಿಗ ಹುಟ್ಟಿದ ಮಗನ್ನ ನನ್ ಮಗು ಅಂತಂದು ಹೇಳಕ್ ಆಗೋದಿಲ್ಲ. ಹೌದಂತ ಸ್ಮಾರ್ಟ್ ಸಿಟಿ ದುಡ್ಡಿನಾಗ ದಾವಣಗೆರೆ ಅಭಿವೃದ್ಧಿ ಆಗಿರೋದು. ಇವ್ರು ರಾಜ್ಯ ಸರ್ಕಾರದಿಂದ ₹1 ರೊಕ್ಕನ ಏನು ತಂದಿಲ್ಲ. ಒಟ್ಟಾರೆಯಾಗಿ ಈ ಒಂದು ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತೆ ಈ ಒಂದು ಕಾಂಗ್ರೆಸ್ ಭದ್ರಕೋಟೆಯನ್ನ ಒಡೆದಾಕಿ ಬಿಜೆಪಿ ಕಮಲ ಅಳ್ತೈತಿ ಅಂತ ಹೇಳ್ತೀರಾ? ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಅಣ್ಣ ನಮಸ್ಕಾರ. ನಮಸ್ಕಾರ. ಅಣ್ಣ ನಿಮ್ಮ ಹೆಸರು? ಮಿಥುನ್ ಆಚಾರ್ಯ ಅಂತ ಹೇಳಿ. ಅಣ್ಣ ಈಗ ಈ ಒಂದು ಉಪ ಚುನಾವಣೆ ಇದೆ. ಈ ಒಂದು ಉಪ ಚುನಾವಣೆಯಲ್ಲಿ ನಿಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ನಿಮ್ಮ ಒಲವು ಯಾರಿಗೆ? ಸಮಾನತೆ ಸಂಕೇತ ಸಮರ್ಥ ಅವರು. ವಾವ್, ಇನ್ನೊಂದ್ ಸರಿ ಹೇಳಿ. ಸಮಾನತೆ ಸಂಕೇತ ಸಮರ್ಥ ಅವರು. ನೋಡಿ ಸಖತ್ತಾಗಿ ಹೇಳಿದ್ದಾರೆ. ನೋಡೋಣ. ಹಾಗೇನೆ ಒಟ್ಟು ಪಕ್ಷ ಯಾವುದೇ ಇರ್ಲಿ, ಕ್ಯಾಂಡಿಡೇಟ್ ಯಾರೇ ಆಗಿರ್ಲಿ, ಆದ್ರೆ ಅಭಿವೃದ್ಧಿ ಮಾತ್ರ ಅಭಿವೃದ್ಧಿ ಆಗಿದೆಯಲ್ಲ ಸರ್ ಇಲ್ಲಿ. ನಿಮ್ ಎದುರಿಗೆ ಎಲ್ಲಾ ಕಡೆಗೆ ಚರಂಡಿ ಬಾಕ್ಸ್ ಚರಂಡಿ ಆಗಿದೆ, ಎಲ್ಲದೂ ಆಗಿದೆ ಸರ್ ಇಲ್ಲಿ. ಅಂದ್ರೆ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತೀರಾ? ದಕ್ಷಿಣದಲ್ಲಿ ಆಗಿದೆ. ಆದ್ರೆ ಈ ಒಂದು ದಕ್ಷಿಣ ಭಾಗದಲ್ಲಿ ಹಾಸ್ಪಿಟಲ್ಗಳಾಗ್ಲಿ, ಕಾಲೇಜುಗಳಾಗ್ಲಿ, ಹಾಗೆ ಸ್ಕೂಲ್ಗಳಾಗ್ಲಿ ಅಷ್ಟೊಂದು ಏನೋ ಒಂದು ಗುಣಮಟ್ಟದಲ್ಲಿ ಆಗಿಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಒಬ್ಬೊಬ್ರು ಅಭಿಪ್ರಾಯ ಸರ್. ಆಗುತ್ತೆ ಬಿಡಿ, ಮುಂದೆ ಆಗುತ್ತೆ. ನಾನಿಲ್ಲಿ ಕೆಲವ್ರನ್ನ ಕೇಳ್ಪಟ್ಟಂಗೆ ಕ್ಯಾಂಡಿಡೇಟ್ ಯಾರೇ ಬರ್ಲಿ ಇವೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಮಾಡ್ಕೊಡ್ತಾರೆ, ಸಮರ್ಥ ಅವರು ಮಾಡ್ಕೊಟ್ಟೆ ಮಾಡ್ಕೊಡ್ತಾರೆ. ಹಾಗೇನೆ ಈ ಒಂದು ಬಂಡಾಯ ಆಯ್ತು, ಅದು ಶಮನ ಆಗಿದೆ. ಈಗ ಎಲ್ಲರ ಒಲವು ಈಗ ಸಮರ್ಥ ಅವ್ರಿಗೆ ಇದೆಯಾ? ಖಂಡಿತ ಇದೆ. 100% ಸಮರ್ಥ ಅವ್ರಿಗೆ ಒಲವು ಇದ್ದೇ ಇದೆ. ಒಟ್ಟಾರೆಯಾಗಿ ಈ ಒಂದು ದಕ್ಷಿಣ ಭಾಗದಲ್ಲಿ ಗೆಲ್ಲೋದು ಸಮರ್ಥ ಸರ್. ಸಮಾನತೆಯ ಸಂಕೇತ ಸಮರ್ಥ. ಥ್ಯಾಂಕ್ ಯು ಸೋ ಮಚ್. ಓಕೆ. ಈಗ ಹಂಗೆ ನಡ್ಕೊಂಡು ದುಗ್ಗಮ್ಮ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಹೆಂಗಿದೆಪ್ಪ ಅಂದ್ರೆ ಹಿಂಗೂ ಹೇಳ್ತವ್ರೆ, ಹಿಂಗೂ ಹೇಳ್ತವ್ರೆ. ಕಾದ್ ನೋಡ್ಬೇಕು. ಇನ್ನೇನು 9ನೇ ತಾರೀಕು ವೋಟಿಂಗ್ ಇದೆ. ಇನ್ನೇ ರಿಸಲ್ಟ್ ಬಂದಾದ್ಮೇಲೆ ಗೊತ್ತಾಗುತ್ತೆ. ರಿಸಲ್ಟ್ ಬಂದಾದ್ಮೇಲೆ ತಾನೇ ಗೊತ್ತಾಗತ್ತು ಅಲ್ವಾ? ಎಕ್ಸಾಮ್ ಬರ್ದಿರ್ತೀವಿ, ರಿಸಲ್ಟ್ ಬರ್ಬೇಕು. ಅದೇ ರೀತಿ ಈಗ ಇಲ್ಲಿ ಜನರ ಒಲವು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ. ಅದೇ ರೀತಿ ನಾವು ಕೂಡ ಒಂಥರ ಡಿಫ್ರೆಂಟ್ ವಿಡಿಯೋಸ್ಗಳು ಮಾಡಿದೀವಿ. ನೀವು ನನ್ನ ವಿಡಿಯೋಸ್ ನೋಡಿ ಹೇಗ್ ಬಂದಿರುತ್ತೆ ಅಂತ ಕಾಮೆಂಟ್ ಮಾಡ್ಲೇಬೇಕು. ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಏನೋ ನಾಗರಿಕರು ಹಾಗೂ ಮತದಾರರು ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ಇನ್ನೇನು ನಾವ್ ಹೀಗೆ ಮಾತಾಡ್ಕೊಂತ ದುಗ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ನಮ್ಮ ದುಗ್ಗಮ್ಮನವರ ಆಶೀರ್ವಾದವನ್ನು ಪಡ್ಕೊಂಡು ನಮ್ಮ ಒಂದು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮ ದುಗ್ಗಮ್ಮನವರ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಂಡು ಬರ್ತೀನಿ. ಯಾಕಂದ್ರೆ ಜಾತ್ರೆ ಸಮಯದಲ್ಲಿ ಬರಕ್ ಆಗಿರ್ಲಿಲ್ಲ.
ಆ ಕಾರಣದಿಂದಾಗಿ ಇವತ್ತು ಹೋಗಿ ದುಗ್ಗಮ್ಮನವರ ದರ್ಶನ ಮಾಡ್ಕೊಂಡ್ ಬರ್ಬೇಕು. ಸರ್ ಪವನ್ ಸರ್ ಮತ್ತೆ ಹಿಂಗೆ ಬಂದೆ.